ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಕಿ ಲಕ್ಕಿ ಬರೀ. ಅಪ್ಪ ಅಮ್ಮ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಲ್ಲಿ ಎಲ್ರು ಊಟ ಮಾಡ್ತಿದಾರೆ, ಬನ್ನಿ ಹೋಗೋಣ. ಅಯ್ಯೋ, ಇವ್ರ ಎಂಗೇಜ್ಮೆಂಟ್ ಊಟ ಇರ್ಲಿ, ನಿನ್ ಮದ್ವೆ ಊಟ ಹಾಕ್ಸೋ ಟೈಮ್ ಆಯ್ತು ಕಣೆ. ಅವ್ರಿಬ್ರಿಗೂ ದೃಷ್ಟಿ ತೆಗಿತಿದ್ಯಲ್ಲ, ಮೊದ್ಲು ನೀನ್ ಹೋಗಿ ದೃಷ್ಟಿ ತೆಕ್ಕೋ. ಏನ್ ಹೇಳ್ತಿದ್ಯಾ ನೀನು? ಹುನ್ರಿ, ಹುಡುಗನ್ ಕಡೆಯವರು ಫೋನ್ ಮಾಡಿದ್ರು, ಅವರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮದ್ವೆ ಮಾಡಿ ಮುಗ್ಸೋಣ ಅಂತ ಹೇಳ್ತಿದ್ದಾರೆ. ಸಂಜೀವನ್ ಮದ್ವೆ ಆಗ್ತಿದ್ದಾಗೇನೆ ಇವಳು ಮದ್ವೆನೂ ಮಾಡಿ ಮುಗ್ಸೋದೆ. ಇರಿ, ಈ ವಿಷಯನ ಅಕ್ಕಂಗೂ ಹೇಳ್ ಬರ್ತೀನಿ. ಈ ನನ್ ಮಗ ಶಾಪ ಹಾಕಿದ್ ಒಂದೇ ನಿಮಿಷಕ್ಕೆ ಹಿಂಗಾಗೋಯ್ತಲ್ಲ, ಎಂತ ಬಾಯ್ ಒಂದು. ನಿಮಗೆ ಈ ಮದ್ವೆ ಒಪ್ಪಿಗೆ ಇದೆಯೋ ಇಲ್ಲೋ? ಏನ್ ಮಾಡ್ತಿದ್ಯಾ ಅಮ್ಮ ನೀನು? ಏನ್ ನನ್ ಮೇಲಿರೋ ಕೋಪ ಕುಪ್ಕೊಂಡ? ಯಾಕೆ ಹಿಂಗ್ ಮಾಡ್ದೆ ಅಮ್ಮ? ನೀನಾದ್ರೂ ಹೇಳಮ್ಮ. ನಾನ್ ಏನೋ ಹೇಳಿ ಆದಿ, ಎಲ್ರು ಮುಂದೆ ಇವಳೆ ಒಪ್ಕೊಂಡ್ಬಿಟ್ಲಲ್ಲ. ಅವಳು ಪಾಡಿಗಳು ಹೋಗಿರೋಳು, ನಾನೇ ಕರ್ಕೊಂಡ್ ಬಂದೆ. ಅಮ್ಮ ಪ್ಲೀಸ್ ತಪ್ಪು ತಿಳ್ಕೊಬೇಡ್ವೆ. ಹೀಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ಹೀಗೆ ಮಾಡಿದೆ. ಸಾರಿ ಅಮ್ಮ. ಸಾಕು ಅದಿ, ಎಲ್ಲ ಸಾಕು. ನನ್ಗೆ ಎಷ್ಟೇ ಪ್ರಯತ್ನ ಪಟ್ರು ಸೋತು ಮತ್ತೆ ಶುರು ಆಗಿದ್ದ ಜಾಗಕ್ಕೆ ಬಂದು ನಿಂತಿದ್ದೀನಿ ಅಂದ್ರೆ ನನ್ನ ಹಣೆ ಬರದಲ್ಲಿ ಬರ್ದಿರೋದೇ ಇಷ್ಟು ಅನ್ಸುತ್ತೆ. ನನಗ್ ಕಷ್ಟ ಆದ್ರೂ ಎಲ್ರೂ ಖುಷಿಯಾಗಿರ್ತಾರೆ ಅಂದ್ರೆ ಹಾಗೆ ಆಗ್ಲಿ. ಹೀಗೆಲ್ಲ ಮಾತಾಡ್ಬೇಡ ಅಕ್ಕ. ನೀನ್ ತಗೊಂಡಿರೋ ಡಿಸಿಷನ್ ಸರಿಯಾಗೇ ಇದೆ. ನೀನ್ ಈ ಮನೆ ಬಿಟ್ಟು ಹೋಗು, ಇಲ್ಲಿ ಇರ್ಬೇಡ. ಅದಕ್ಕೆ ಟೈಮ್ ಮೀರ್ ಹೋಗಿದೆ ಅಂಜಲಿ. ಹಾಗನ್ಬೇಡ ನೀನು. ನಿನ್ ಬೆರಳಿ ಬಿದ್ದಿರೋ ಈ ಉಂಗ್ರ ನಿನ್ ಕೈಗೆ ಬೇಡಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನಾನು ಈಗಲೇ ಹೋಗಿ ತಾತನ ಹತ್ರ ಮಾತಾಡ್ತೀನಿ. ಆದಿ ಪ್ಲೀಸ್, ನೀನೇನಾದ್ರೂ ಹೋದ್ರೆ ನನ್ನ ಮೇಲೆ ಆಣೆ. ಸುಮ್ಮನೆ ನನ್ನ ವಿಷಯಕ್ಕೆ ತಾತನ ಹತ್ರ ನೀವೆಲ್ಲ ಬಯಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಹಂಗಲ್ವೇ ಅಮ್ಮು? ಅಮ್ಮ, ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಬಿಡಿ. ನೀವೆಲ್ರೂ ಹೋಗಿ ಪ್ಲೀಸ್. ಅಲ್ಲ, ದಯವಿಟ್ಟು ಆಚೆ ಹೋಗಿ ಅಂದೆ. ಏನೇ ಮಾಡಿದ್ದೀನೋ? ಎಷ್ಟೇ ಅಧಿಕ ಪ್ರಸಂಗತನ ನಿಂದು? ಇಷ್ಟೆಲ್ಲ ಅಧಿಕ ಪ್ರಸಂಗತನ ಮಾಡಿದೀಯಲ್ಲ, ಅಲ್ಲಿ ಪರಿಸ್ಥಿತಿ ಏನಾದ್ರೂ ಕೈ ಮೀರಿ ಹೋಗಿ ನಿಶ್ಚಿತಾರ್ಥ ನಿಂತು ಹೋಗಿದ್ರೆ ಆ ಮನೆಯವ್ರ ನಮ್ಮ ಬಗ್ಗೆ ಏನ್ ಅನ್ಕೊಂಡಿರೋರು? ಇವಾಗ ಏನ್ ಆಗಿರಲ್ಲ ಬಿಡಮ್ಮ. ಹುಡಾಫೆ ಮಾತಾಡಿದ್ರೆ ಎರಡು ಬಿಡ್ತೀನಿ ನೋಡು. ಏನು ಆಗಿಲ್ವಂತೆ. ಸಂಜೀವ ಮದ್ವೆ ಬೇಡ ಅಂತ ತಕ್ಷಣ ನನ್ ಎದೆ ಜಲ್ ಅಂತು. ಇದೆಲ್ಲ ನಿನ್ ಮಗನ ಕಿತಾಪತಿನ ಅಂತ ಎಲ್ಲರೂ ನನ್ನೇನ್ ಪ್ರಶ್ನೆ ಮಾಡ್ತಿದ್ರು. ಅಮ್ಮ, ನಾನ್ ಮಾಡಿದ್ದು ಅಧಿಕ ಪ್ರಸಂಗ ಅಂತಾನೆ ನಿಮ್ಗೆ ಅನ್ಸ್ಬೋದು, ಆದ್ರೆ ನನ್ನ ಉದ್ದೇಶ ಅಣ್ಣನ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಮಾತ್ರ. ಓಹೋ, ಏನ್ ಭಾರಿ ಉದ್ದೇಶ ಇರೋದು? ಮದ್ವೆ ನಿಲ್ಸೋದೇನ್ ದೊಡ್ಡ ಧನಂದಾರಿ ಕೆಲಸ ಅನ್ಕೊಂಡಿದ್ಯಾ? ಅಲ್ಲ ಕಣೆ, ಇದನ್ನೆಲ್ಲ ನಿರ್ಧಾರ ಮಾಡಕ್ಕೆ ನೀನ್ ಯಾರು? ನಿನ್ಗೆ ಎಷ್ಟಿದೆ ನೋಡ್ಕೊಂಡಿರೋ, ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡು ಹೋಗ್ಬೇಡ. ಅದು ಹಾಗಲ್ಲ ಅಮ್ಮ, ಅದಕ್ಕೆ ಈ ಮದ್ವೆ ಇಷ್ಟ ಇಲ್ಲ ಅನ್ನೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಸಂಜೀವನನ್ ಜೀವನ ಹಾಳಾಗಲ್ವಾ? ನೋಡು, ಅಣ್ಣ 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 ಅಂತ ಆ ಸಂಜೀವನ್ ಜಪ ಮಾಡ್ಬೇಡ. ಅವ್ನ್ ಮದ್ವೆ ವಿಚಾರ ಮಾತಾಡಕ್ಕೆ ಅವ್ರ ಅಮ್ಮ ಇದಾರೆ. ನೀನಿಗ್ ಯಾಕೆ ಊರು ಸಬರಿ? ಮನೇಲಿ ಯಾರಿಗೂ ಒಂದ್ ಮಾತು ಹೇಳ್ದೆ ಸೀದಾ ಅವನ ಹತ್ರ ಹೋಗಿ ಹೇಳ್ಬಿಟ್ಲು ಪುಣ್ಯಕಿತ್ತಿ. ಇಷ್ಟ ಇಲ್ದಿರೋ ಮದ್ವೆ ಮಾಡೋದ್ರಿಂದ ಆ ಹುಡುಗಿ ಜೀವನನೂ ಹಾಳಾಗತ್ತೆ. ಒತ್ತಾಯದಿಂದ ಮದ್ವೆ ಮಾಡಿ ಅವರೇ ಖುಷಿಯಾಗಿಲ್ಲ ಅಂದ್ರೆ ಏನು ಉಪಯೋಗ? ಓಹೋ, ನಿನ್ ತಪ್ಪು ನಿನಗೆ ಹೇಳಿದ್ರೆ ನನ್ ಬುಡಕ್ಕೆ ಬಂದ್ಯಾ?
ಈಗೇನು ಒತ್ತಾಯ ಮಾಡಿ ನಾನು ನಿನಗ್ ಮದುವೆ ಮಾಡ್ತಿದ್ದೀನಿ, ನಿನ್ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ? ಅದಲ್ಲ ಅಮ್ಮ. ಮತ್ತಿನ್ನೇನು ನಳಿನಿ, ನೀನು ಮಾಡ್ತಿರೋದು ಅದೇ ತಾನೆ. ಮದುವೆ ಇಷ್ಟ ಇಲ್ಲ ಅನ್ನೋ ಹುಡುಗಿಗೆ ಒತ್ತಾಯದಿಂದ ಮದುವೆ ಮಾಡಿ ನಿನ್ನ ಹಠ ಸಾಧಿಸ್ತಿದ್ಯಾ ಅಷ್ಟೇ. ಸಾಕ್, ಸುಮ್ನೆ ಇರ್ರಿ. ಬಂಗಾರದಂತ ಸಂಬಂಧ ಬಂದ್ರೆ ಬಾಯ್ಕ್ ಬಂದಂಗ್ ಮಾತಾಡ್ತೀರಾ. ಇವಳ ರಾಗಕ್ಕೆ ನೀವು ತಾಳ ಹಾಕಕ್ ಯಾವಾಗ್ಲೂ ತಯಾರಿರ್ತೀರಾ. ನಾನು ಯಾವತ್ತೂ ತಾಳ್ಮೆ ತಪ್ಪಿಲ್ಲ. ನೀನ್ ತಪ್ಪಿದ್ಯಾ, ಅದಕ್ಕೆ ಹೇಳ್ತಿದ್ದೀನಿ. ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇದ್ಬಿಡಿ, ಅಷ್ಟೇ ಸಾಕು. ಇಲ್ ನೋಡೆ, ಮದ್ವೆ ಮುಗಿಯೋ ತನಕ ನೀನ್ ತೆಪ್ಪಗಿದ್ರೆ ಸರಿ. ಮದ್ವೆಗ್ ಹೋದ್ಯಾ ಬಂದ್ಯಾ ತಿಂದ್ಯಾ ಅನ್ನೋ ತರ ಇರ್ಬೇಕು. ಅದು ಬಿಟ್ಟು ಏನಾದ್ರೂ ತಲೆ ಹರಟೆ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಆಯ್ತಮ್ಮ, ತಪ್ಪಾಯ್ತು. ನಾನು ಹಾಗೆ ಮಾಡಬಾರ್ದಿತ್ತು, ಸರಿನಾ? ಇವಳು ಆಡಿದ್ದೆ ಆಟ ಆಗಿ ಹೋಗ್ಬಿಟ್ಟಿದೆ. ಸರಿ ಮಾಡ್ಬೇಕಿದೆ. ನಾ ಮಾಡ್ತೀನಿ, ಬಿಗಿ ಮಾಡ್ತೀನಿ. ಲಕ್ಕಿ, ಅಣ್ಣ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾಕಣ್ಣ, ಏನಾಯ್ತು? ಏನ್ ವಿಷಯ? ಇಲ್ಲಿ ಬೇಡ, ಆಚೆ ಬಾ. ಏನಾಯ್ತಣ್ಣ? ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ಲಕ್ಕಿ. ಯಾಕಣ್ಣ? ನಿಶ್ಚಿತಾರ್ಥ ಆಯ್ತಲ್ಲ, ಇನ್ನೇನು? ನಿಶ್ಚಿತಾರ್ಥದಲ್ಲಿ ಅಮೃತ ಅವ್ರನ್ನ ನೋಡ್ದ ನೀನು? ಅವ್ರ ಮುಖದಲ್ಲಿ ಒಂದು ಸಣ್ಣ ನಗುನೂ ಸುಳಿಲಿಲ್ಲ. ಇದೆಲ್ಲ ಯಾವುದು ನಂದು ಅಲ್ವೇ ಅಲ್ಲ ಅನ್ನೋ ತರ ಕೂತಿದ್ರು. ನನ್ನ ಕಡೆ ತಿರುಗು ನೋಡಿಲ್ಲ. ಅಣ್ಣ, ನಾಚಿಕೆ ಅನ್ಸುತ್ತೆ ಅಣ್ಣ. ಪಾಪ, ಅವರು ನೋಡಿದ್ರನೆ ಗೊತ್ತಾಗುತ್ತೆ ತೀರಾ ಸಂಕೋಚಿತ ಸ್ವಭಾವದವರು ಅಂತ. ಆದ್ರೆ ಇದು ಸಂಕೋಚ ಅಲ್ಲ, ಸಂಕಟ ಅಂತ ನನಗೆ ಅನಿಸ್ತಾ ಇದೆ. ಯಾಕೋ ಅವ್ರಿಗೆ ಮದುವೆ ಇಷ್ಟ ಇಲ್ಲ ಅಂತ ಈಗಲೂ ನಂಗೆ ಅನಿಸ್ತಾ ಇದೆ ಲಕ್ಕಿ. ಅಣ್ಣ, ಸುಮ್ಮನೆ ಇರ್ತೀಯಾ? ಈ ತರ ಬೇರೆ ಯಾರ ಮುಂದೆನಾದ್ರೂ ಮಾತಾಡ್ಬಿಟ್ಟಿಯಾ? ಅಲ್ಲ ಅಣ್ಣ, ತಾತನೇ ಅವ್ರನ್ನ ಎಲ್ಲರ ಮುಂದೆ ಕರೆದು ಕೇಳಿದ್ರಲ್ಲ, ಅದಕ್ಕೇನೋದಕ್ಕೆ ಹೂ ಅಂತ ಹೇಳಿದ್ರಲ್ಲ. ಹೌದು, ಆದ್ರೂ ನೀನ್ ಈ ತರ ರಾಗ ಎಳಿತಿದ್ಯಾ ಅಂದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗಿಲ್ಲ ಅನ್ಸುತ್ತೆ. ಹೌದು ಲಕ್ಕಿ, ನಾನು ಅಮೃತ ಅವ್ರ ಮಾತಾಡ್ಲೇಬೇಕು. ನೀನು ನಂಗೆ ಸಹಾಯ ಮಾಡ್ತೀಯಾ? ಖಂಡಿತ ಅಣ್ಣ, ಅದೇನ್ ಸಹಾಯ ಬೇಕು ನಾನು ನಿನ್ಗೋಸ್ಕರ ಮಾಡ್ತೀನಿ. ನಾನು ಅಮೃತ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದ್ರೆ ಸರಿ ಇರಲ್ಲ. ನೀನೊಂದು ಕೆಲಸ ಮಾಡು, ಅವ್ರ ಮನೆ ಹತ್ರ ಹೋಗೋಣ, ನೀನು ಅವ್ರನ್ನ ಹೊರಗಡೆ ಕರ್ಕೊಂಬ. ಅಲ್ಲಿ ನಾನು ಅವ್ರಿಗೆ ಮದುವೆ ಇಷ್ಟ ಇದೆಯೋ ಅಲ್ವೋ ಅಂತ ಕೇಳಿ ತಿಳ್ಕೊತೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೇನೆ ನಂಗೆ ಸಮಾಧಾನ ಆಗೋದು. ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ಅಣ್ಣ. ನಿನಗೆಷ್ಟೇ ನೋವಾದರೂ ತಲೆ ಕೆಡಿಸ್ಕೊಳ್ದೆ ಇನ್ನೊಬ್ರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದೆಯಲ್ಲ, ನಿಂದು ತುಂಬ ದೊಡ್ಡ ಗುಣ. ನಿನ್ನ ಗುಣನ ಮೆಚ್ಚಲೇಬೇಕು. ಬಾ ಹೋಗೋಣ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.